ಕನಕಪುರದ ಕನಕೋತ್ಸವದ ಮೂಲಕ ಬಲ ಪ್ರದರ್ಶನವನ್ನ ಮಾಡಿದ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ. ಸಿಎಂ ಸ್ಥಾನಕ್ಕಾಗಿ ತೆರೆಮರೆಯಲ್ಲಿ ಡಿಕೆ ಶಿವಕುಮಾರ್ ಯತ್ನವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಕನಕಪುರದ ಕನಕೋತ್ಸವವನ್ನ ವೇದಿಕೆ ಮಾಡಿಕೊಂಡು ಬಲ ಪ್ರದರ್ಶನ ಮಾಡಿದ್ರ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಸದ್ಯ ಕನಕಪುರದ ಕನಕೋತ್ಸವದ ಬಗ್ಗೆಯೇ ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆಗಳು ಆರಂಭ ಆಗಿದೆ. ಸಿಎಂ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲೂ ಕೂಡ ಇದರ ಬಗ್ಗೆಯೇ ಚರ್ಚೆ ನಡೀತಾ ಇದೆ. ಸಿಎಂ ಸ್ಥಾನಕ್ಕಾಗಿ ಶಕ್ತಿ ಪ್ರದರ್ಶನ ಮಾಡಿದ್ರ ಟ್ರಬಲ್ ಶೂಟರ್ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ. ನೇರವಾಗಿ ಕನಕಪುರದಲ್ಲಿ ನಡೀತಾ ಇರುವಂತಹ ಕನಕೋತ್ಸವದ ವೇಳೆಯ ವೇದಿಕೆಯಲ್ಲಿ ಹೇಳಿಕೆಯನ್ನು ಕೂಡ ನೀಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಸಭೆಯಲ್ಲಿ ಎಲ್ಲ MLA ಬರ್ರಪ್ಪ ನೀವು ನೋಡಿ ಅಂತ ಹೇಳಿದೆ. ಪಾಪ ಎಲ್ಲರೂ ಕೂಡ ಬಂದು ಸುಮಾರು ಒಂದು 60-70 ಜನ MLA ಬಂದರು. ಈಗೂ ಒಂದು 8 ಜನ ಇಲ್ಲಿದ್ದಾರೆ, ಈಗ ಬರ್ತಾರೆ ಸ್ಟೇಜ್ಗೆ. ಈಗ ಮಂತ್ರಿಗಳು ಫೋನ್ ಮಾಡಿದ್ರು, ಏನೇನು ಕನಕೋತ್ಸವ ಮಾಡ್ತಾ ಇದೆಯೋ ಕರ್ನಾಟಕದ ಉತ್ಸವ ಮಾಡ್ತಾ ಇದೆಯೋ ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದ್ದೀನಿ, ನಿಮ್ಮ ಆಶೀರ್ವಾದ ಇರಲಿ, ಮುಂದಕ್ಕೆ 2027-28ಗೆ ಕರ್ನಾಟಕದ ಉತ್ಸವ ಈ ಕನಕಪುರದಲ್ಲಿ ನಡೀತದೆ ಅಂತ ಹೇಳಿದ್ದೀನಿ ನಾನು. ಆಗ್ಬೋದಾ? ಮೇಕೆದಾಟ್ ಪಾದಯಾತ್ರೆ ಹೆಜ್ಜೆ ಹಾಕಿದ್ರಿ, ನಮ್ಮ ನೀರು ನಮ್ಮ ಹಕ್ಕು ಅಂತ. ನ್ಯಾಯಾಲಯದಲ್ಲಿ ನಿಮ್ಮ ಪರವಾಗಿ ಈಗ ಕೇಂದ್ರ ಸರ್ಕಾರನೇ ಪರ್ಮಿಷನ್ ಕೊಡಬೇಕು ಅಂತೇಳಿ ತೀರ್ಪನ್ನ ಕೊಟ್ಟು ನಿಮ್ಮ ಹೆಜ್ಜೆಗೆ ನಿಮ್ಮ ಹಕ್ಕಿಗೆ ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಕ್ಕಿದೆ. ನಿಮ್ಮ ಮಗನ ಕೈಯಲ್ಲೇ ಅದನ್ನ ಪೂಜೆ ಮಾಡೋ ಅಂತ ಒಂದು ಭಾಗ್ಯ ಸಿಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಕನಕಪುರದಲ್ಲಿ ನಡೀತಾ ಇರುವಂತಹ ಕನಕೋತ್ಸವವನ್ನೇ ವೇದಿಕೆ ಮಾಡಿಕೊಂಡು ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನದ ಮೇಲೆ ಕರ್ಚೀಫ್ ಅನ್ನ ಹಾಕಿ ಈಗ ಅವ್ರ ಹೇಳಿಕೆನೇ ಕೇಳಿದ್ವಿ, 60-70 ಶಾಸಕರು ಬಂದಿದ್ದಾರೆ ಅಂತ. ಮಾಹಿತಿನ ನೀಡೋದಾದ್ರೆ ಖಂಡಿತವಾಗಿ ಮಧುಸೂದನ್, ಈಗಾಗಲೇ ಕನಕೋತ್ಸವ ಏನು 5 ದಿನ ನಡೀತು, ಅದರಲ್ಲೂ ಅಧಿವೇಶನ ನಡೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ತಮ್ಮ ಸ್ವಕ್ಷೇತ್ರದಲ್ಲಿ ಕನಕೋತ್ಸವವನ್ನು ಆಯೋಜನೆ ಮಾಡೋದ್ರ ಜೊತೆಗೆ 50ಕ್ಕೂ ಹೆಚ್ಚು ಶಾಸಕರುಗಳು ಕೂಡ ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ಮುಂದಿನ ರಾಜಕೀಯ ಬೆಳವಣಿಗೆಗಳ ವಿಚಾರ ಕುರಿತಂತೆ ಸದ್ಯಕ್ಕೆ ನಾಯಕತ್ವ ವಿಚಾರ ಕುರಿತಂತೆ ಬ್ರೇಕ್ ಬಿದ್ದಿದೆ. ಆದರೂ ಕೂಡ 50 ಶಾಸಕರು ಈ ಕನಕೋತ್ಸವದಲ್ಲಿ ಭಾಗಿಯಾಗೋದ್ರ ಮುಖಾಂತರ ಯಾವ ಸಂದೇಶವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರವಾನೆ ಮಾಡಿದ್ರು ಎಂಬತಕ್ಕಂಥ ಚರ್ಚೆ ಈಗ ಶುರುವಾಗಿದೆ. ಅದರಲ್ಲೂ ಸಿಎಂ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ನಾಯಕರುಗಳು ಕೂಡ ಖುದ್ದು ಈ ವಿಚಾರವನ್ನ ಅಂದ್ರೆ ಅಧಿವೇಶನದ ಈ ಸಂದರ್ಭದಲ್ಲಿ ಪರಸ್ಪರ ಪ್ರಸ್ತಾಪವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ 50ಕ್ಕೂ ಹೆಚ್ಚು ಶಾಸಕರು ಭಾಗಿಯಾದಂಥ ಈ ಸಂದರ್ಭದಲ್ಲಿ ಕನಕೋತ್ಸವದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆ ಶಾಸಕರ ಜೊತೆ ಯಾವ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು, ಯಾವ ಸಂದೇಶವನ್ನ ರವಾನೆ ಮಾಡಿದ್ರು ಎಂಬತಕ್ಕಂಥ ಚರ್ಚೆಗಳ ಜೊತೆಗೂ ಕೂಡ ಹಿಂದೆ ಏನಾದರೂ ಕನಕೋತ್ಸವವನ್ನ ಈ ಪ್ರಮಾಣದಲ್ಲಿ ಅಂದ್ರೆ ದೊಡ್ಡ ಮಟ್ಟದಲ್ಲಿ 50ಕ್ಕೂ ಹೆಚ್ಚು ಜನ ಶಾಸಕರು, ಅನೇಕ ಸೆಲೆಬ್ರಿಟಿಗಳು ಕೂಡ ಭಾಗವಹಿಸಿದ್ರು, ವಿವಿಧ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ಹಾಗಾಗಿ ಈ ಸಂದರ್ಭದಲ್ಲಿ ಯಾವ ಸಂದೇಶವನ್ನ ಡಿಸಿಎಂ ಅವರು ಡಿಕೆ ಶಿವಕುಮಾರ್ ರವಾನೆ ಮಾಡಿದ್ರು ಎಂಬತಕ್ಕಂಥ ಚರ್ಚೆಗಳ ಜೊತೆಗೆ ಅಧಿವೇಶನದ ಸಂದರ್ಭದಲ್ಲಿ 50 ಜನ ಶಾಸಕರನ್ನ ಅಂದ್ರೆ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಹಳೆ ಮೈಸೂರು ಭಾಗ ಸೇರಿದಂತೆ 50ಕ್ಕೂ ಹೆಚ್ಚು ಜನ ಶಾಸಕರು ಭಾಗಿಯಾಗಿರ್ತಕ್ಕಂಥ ಈ ಕನಕೋತ್ಸವದ ಮುಖಾಂತರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏನಾದರೂ ಬೇಕಾದಂತ ಟ್ರೆಂಡ್ ಸೆಟ್ ಮಾಡ್ತಾ ಇದ್ದಾರಾ, ಇದರ ಜೊತೆಗೆ ತಮ್ಮ ಬಲ ಪ್ರದರ್ಶನ ಇರ್ಬೋದು, ಜೊತೆಗೆ ಹೈಕಮಾಂಡ್ಗೆ ಏನಾದರೂ ಸಂದೇಶ ರವಾನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಏನಾದರೂ ಮಾಡಿದ್ರ, ಅಧಿವೇಶನದ ನಂತರ ಏನಾದರೂ ದೆಹಲಿಗೆ ಹೋಗ್ತಕ್ಕಂಥ ವಿಚಾರ ಕುರಿತಂತೆ, ಜೊತೆಗೆ ಶಾಸಕರ ಬೆಂಬಲ ನನ್ಗಿರ್ಲಿ ಅಂತಕ್ಕಂಥ ವಿಚಾರವನ್ನ ಕುರಿತಂತೆ ಏನಾದರೂ ಈ ಶಾಸಕರ ಜೊತೆ ಮುಕ್ತವಾಗಿ ಮಾತನಾಡಿದ್ರೆ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ. ಸದ್ಯ ಈ ಸಂದರ್ಭದಲ್ಲಿ ತಮ್ಮ ಸ್ವಕ್ಷೇತ್ರದಲ್ಲಿ ಬಿಗಿ ಹಿಡಿತ ಸಾಧಿಸ್ತಕ್ಕಂಥ ಲೆಕ್ಕಾಚಾರದ ಜೊತೆಗೆ ತಾವು ಮೇಕೆದಾಟು ಪಾದಯಾತ್ರೆ ವಿಚಾರ ಕುರಿತಂತೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಯೋಜನೆಯನ್ನ ತರಲಿಕ್ಕೂ ಕೂಡ ನಾನು ಸಿದ್ಧನಿದ್ದೇನೆ ಅಂತಕ್ಕಂಥ ಸಂದೇಶದ ಜೊತೆಗೆ ತಾವು ಕೂಡ ತಮ್ಮ ಜೊತೆಯಾಗಿ ನಿಲ್ಬೇಕು ಎಂಬತಕ್ಕಂಥ ಸಂದೇಶವನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರವಾನೆ ಮಾಡಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಅವರ ಬಣದಲ್ಲಿ ಇರ್ತಕ್ಕಂಥ ನಾಯಕರುಗಳು ಕನಕೋತ್ಸವವನ್ನ ಆ ವಿಚಾರ ಕುರಿತಂತೆ ಚರ್ಚೆ ಮಾಡೋದ್ರ ಜೊತೆಗೆ ಅಲ್ಲಾದಂಥ ಬೆಳವಣಿಗೆಗಳು ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರ ಪರ ನಿಂತಂತ ಅಂದ್ರೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಶಾಸಕರುಗಳು ಜೊತೆಗೆ ಈ ಸಮಾವೇಶದ ಮೂಲಕ ಅಂದ್ರೆ ಕನಕೋತ್ಸವದ ಅಲ್ಲಿ ಆ ಮೂಲಕ ಯಾವ ಸಂದೇಶವನ್ನ ರವಾನೆ ಮಾಡಿದ್ರು ಎಂಬತಕ್ಕಂಥ ವಿಚಾರ ಈಗ ಸಾಕಷ್ಟು ಕಾಂಗ್ರೆಸ್ ಪಾಳೆಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಶಿವಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.